ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಆಗುತ್ತೆ ಅನ್ನೋ ಪ್ರಶ್ನೆಗೆ ಅಂತೂ ಇಂತೂ ಉತ್ತರ ಸಿಕ್ಕಿದೆ. ಬಟ್ ಹೇಗಾಗಿದೆ ಅನ್ನೋ ಪ್ರಶ್ನೆಗೆ ಒಂದಷ್ಟು ಉತ್ತರ ನಾವು ಕೊಡ್ತೀವಿ. ಇದು ನಿಮ್ಮ ಪಬ್ಲಿಕ್ ಟಿವಿ ಬ್ರೇಕ್ ಮಾಡ್ತಾ ಇರುವ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ಡೀಟೇಲ್. ಗುರುವಾರ ಸಂಜೆ ಅಂದ್ರೆ ಒಂದು 3 ದಿನದ ಹಿಂದೆ ಡೆಲ್ಲಿನಲ್ಲಿ ಏನಾಯ್ತು ಗೊತ್ತಾ? ಸಚಿವರಾಗೋರ ಪಟ್ಟಿಯ ಸ್ಕ್ರೀನಿಂಗ್ ಹೇಗೆ ನಡೀತು, ಸ್ಕ್ರೂಟಿನಿ ಹೇಗಾಯ್ತು, ಮಾನದಂಡಗಳ ಅನುಕರಣೆ ಹೇಗಾಯ್ತು ಅನ್ನೋದು ನಾವು ಹೇಳ್ತೀವಿ. ಇವತ್ತು ಮಿನಿಸ್ಟರ್ ಆಗೋರ ಶಾಕಿಂಗ್ ಲಿಸ್ಟ್ ಹೊರ ಬರಬಹುದು ಅನ್ನೋದರ ಡೀಟೇಲ್ಸ್ ಇದು. ಪಬ್ಲಿಕ್ ಟಿವಿ ಬ್ರೇಕ್ ಮಾಡ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅಲ್ಲಿ ಯಾರು ಮಿನಿಸ್ಟರ್ ಆಗ್ತಾರೆ, ಅವತ್ತಿನ ಮೀಟಿಂಗ್ ಯಾಕೆ ತುಂಬ ಕ್ರೂಷಿಯಲ್ ಆಯಿತು, ಅಲ್ಲಿ ಡಿಸ್ಕಷನ್ ಆಗಿದ್ದ ಅಂಶಗಳು ಯಾರ ಹೆಸರು ಬಂತು, ಯಾರ ಹೆಸರು ಹೋಯ್ತು, ಯಾರನ್ನ ಪಕ್ಕಕ್ಕಿಟ್ಟು ಇದು ಬೇಡ, ಇದು ಹಾಕ್ಲಿ, ಇದು ಹೋಗ್ಲಿ, ಟಿಕ್ ಮಾರ್ಕ್ ಹಾಕ್ತೀವಿ ನಾವು ಅಂತ ಹೇಳಿತ್ತು ಯಾರನ್ನ. ಮತ್ತು ನಾವು ಹೇಳ್ತಾ ಇರ್ತೀವಿ ರಾಷ್ಟ್ರೀಯ ಪಕ್ಷಗಳಿಗೆಲ್ಲ, ಎಸ್ಪೆಷಲಿ ರಾಜ್ಯ ನಾಯಕರಿಗೆ ರಾಷ್ಟ್ರೀಯ ಪಕ್ಷಗಳಲ್ಲಿ ಹೈಕಮಾಂಡು ದೇವರ ದರ್ಶನ ಆದ ಬಳಿಕ ಪ್ರಸಾದ ಅವತ್ತೇ ಸಿಗುತ್ತೆ ಅಂತ ನಿರೀಕ್ಷೆಯಲ್ಲಿ ಇವರು ಹೋಗ್ತಾರೆ. ಪ್ರಸಾದ ನಾಳೆ ಕೊಡ್ತೀವಿ ನೀವು ಹೋಗಿ ಅಂತಲೇ ಹೇಳಿ ಕಳಿಸೋದು ಆಲ್ಮೋಸ್ಟ್ ಹೈಕಮಾಂಡ್ನವರು. ಈಗ ಪ್ರಸಾದದ ಟೈಮ್ ಇವತ್ತು. ರಾಹುಲ್ ಗಾಂಧಿ ಪ್ಲಾನ್ ರಾಜ್ಯ ನಾಯಕರಿಗೆ ಶಾಕಿಂಗ್. ಸಿಎಂ, ಮಾಜಿ ಸಿಎಂ, ಕೆಪಿಸಿಸಿ ಅಧ್ಯಕ್ಷರ ಜೊತೆಗೆ 1-to-1 ಮೀಟಿಂಗ್ ಆಗಿದೆ. ಪ್ರತಿಯೊಬ್ಬರ ಬಳಿ ಕೂಡ ಹೆಸರನ್ನ ಕೇಳಿ ರಾಹುಲ್ ಗಾಂಧಿ ಶಾಕ್ ಕೊಟ್ಟಿದ್ದಾರೆ. ನಮ್ಮ ಬಳಿ ಕೂಡ ರಿಪೋರ್ಟ್ ಇದೆ, ಆಯ್ತು ನೋಡ್ತೀವಿ ನಾವು ಅಂತ ರಾಹುಲ್ ಗಾಂಧಿ ಹೇಳಿದ್ರು. ಅಲ್ಲಿಗೆ ಕನ್ಸಿಡರ್ ಮಾಡಬಹುದೇನೋ ನೀವು ಹೇಳಿತ್ತು, ಬಟ್ ಅಲ್ಟಿಮೇಟ್ಲಿ ಡಿಸೈಡ್ ಆಗೋದು ನಾನು ಹೇಳ್ದಂಗೆ, ಅದಕ್ಕೆ ರೆಡಿ ಇರಿ ನೀವು ಅಂತ ಹೇಳಿದ್ದಾರೆ. ರಾಜ್ಯ ನಾಯಕರು ಹೊರಟ ಬಳಿಕ ಕೂಡ ಹಲವು ಹೆಸರುಗಳನ್ನು ಫೈನಲೈಸ್ ಮಾಡಲಾಗಿದೆ. ಹೀಗಾಗಿ ಈ ಬಾರಿ ಇಷ್ಟೊಂದು ಮುತುವರ್ಜಿಯನ್ನು ವಹಿಸಿರೋದು ರಾಹುಲ್ ಗಾಂಧಿ ಇದು ಸಹಜವಾಗಿ ಕುತೂಹಲ ಕಾರಣ ಆಗ್ತದೆ. ಸಾಮಾನ್ಯವಾಗಿ ಇಷ್ಟು ಎಳಿಸ್ತಾನೂ ಇರಲಿಲ್ಲ. ಹಾಗೆ ಕಂಪೇರ್ ಮಾಡಿದ್ರೆ ನಾವು ಮುಖ್ಯಮಂತ್ರಿಗಳ ಬದಲಾವಣೆ ಈಸಿ ಆಯಿತು, ಬಟ್ ಇದಾಗಲಿಲ್ಲ ಅಷ್ಟು ಈಸಿ. ಕೆ ಸಂಪುಟಕ್ಕೆ ನೂತನ ಸಚಿವರ ಆಯ್ಕೆಯ ಕಸರತ್ತು 58-59 ದಿನಗಳು ಬೇಕಾಯಿತು. ಈಗಲೂ ಡೌಟ್ಫುಲ್ಲು, ಗೌಪ್ಯತೆ ಇದೆ. ಇನ್ಯಾರು ಔಟ್ ಯಾರು, ಏನು ಮಾನದಂಡ ಅಂತ. ಅವತ್ತು ನೋಡಿದ್ರೆ ಸಿಎಮ್ಮು, ಮಾಜಿ ಸಿಎಮ್ಮು, ಕೆಪಿಸಿಸಿ ಅಧ್ಯಕ್ಷರ ಬಳಿ ಕೆ ಹರಿಪ್ರಸಾದ್, ಸಿದ್ದರಾಮಯ್ಯ ಮತ್ತು ಕೆ ಶಿವಕುಮಾರ್ ಹತ್ರ ರಾಹುಲ್ ಗಾಂಧಿ ಡಿಸ್ಕಷನ್ ಮಾಡಿದ್ದಾರೆ. ಮತ್ತು ಅದೇನು 5-10 ನಿಮಿಷದ ಡಿಸ್ಕಷನ್ ಅಲ್ಲ, ಮೂವರ ಜೊತೆಗೂ ಕೂಡ 1-to-1 ಚರ್ಚೆಯನ್ನು ಮಾಡಿದ್ದಾರೆ. ಅಂದರೆ ಸಮಯ ಕೊಟ್ಟಿದ್ದಾರೆ, ಅಳೆದು ತೂಗಿದ್ದಾರೆ. ಅವ್ರ ಪಟ್ಟಿ, ಇವ್ರ ಕೈಯಲ್ಲಿರೋ ಪಟ್ಟಿ, ಹೆಸರು ಮ್ಯಾಚ್ ಆದರೆ ಟಿಕ್ಕು, ಇಲ್ಲ ಅಂದರೆ ಬೇರೆ ನೋಡ್ತೀವಿ ಅಂತ. ಸಚಿವರು ಯಾಕೆ ಆಗಬೇಕು ಇವರು, ಅವರ ಸ್ಟ್ರೆಂತ್ ಏನು, ಅವರಿಂದ ನಮ್ಮ ಪಕ್ಷಕ್ಕೆ ಏನಪ್ಪ ಲಾಭ ಅಂತೆಲ್ಲ ಕೇಳಿದಾರಂತೆ. ಲಾಭ ಯಾವ ಥರ, ಇಷ್ಟು ದಿನ ಆಗಿದ್ದು ಬೇರೆ, ಇನ್ನು ಮುಂದೆ ಆಗೋದು ಬೇರೆ. ಸೊ ನಮಗೆ ಲಾಭ ಆಗೋದ ಥರದ ಹೆಸರಿದ್ರೆ ಹೇಳಿ, ಯಾವ ಕ್ರೈಟೀರಿಯಾದಲ್ಲಿ ಶಿಕ್ಷಣನೋ, ಅವ್ರಿಗಿರೋ ಎಜುಕೇಷನ್ನೋ, ಎಕ್ಸ್ಪೀರಿಯನ್ಸೋ, ಅಥವಾ ಸಂಪನ್ಮೂಲನೋ, ಜಾತಿಗಳು ಅವ್ರನ್ನ ಬೆಂಬಲಿಸ್ತಾ ಇರೋ ರೀತಿನ ಯಾವ್ದು ಹೇಳಿ ಅಂತ ಕೇಳಿದ್ದಾರೆ. ಪ್ರತಿಯೊಬ್ಬರ ಲಿಸ್ಟ್ನು ಕೂಡ ಪ್ರತಿಯೊಬ್ಬರ ಬಳಿ ಹೆಸರು ಕೇಳಿ ರಾಹುಲ್ ಗಾಂಧಿ ಒಮ್ಮೆಲೆಗೆ ಶಾಕ್ ಕೊಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ರವೀಶ್. ಹಾಗಾದರೆ ಹೈಕಮಾಂಡ್ ಬಯಸಿದಂತೆ ಪರಿಪೂರ್ಣ ಸಂಪುಟ ರಚನೆ ಆಗುತ್ತಾ, ವಿಸ್ತರಣೆ ಆಗುತ್ತಾ ಅನ್ನೋದು ಕುತೂಹಲ. ಏನಾಗ್ಬೋದು, ಯಾರ ಕೈ ಮೇಲಾಗ್ಬೋದು ಈ ಬಾರಿ? ಮಮತಾ, ಪ್ರಮುಖವಾಗಿರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಇಲ್ಲಿ ತನಕವೂ ಕೂಡ ರಾಜ್ಯ ನಾಯಕರ ಮಾತಿಗೆ ಬೆಲೆ ಕೊಟ್ಬಿಡ್ತಾರೆ, ಎಲ್ಲವೂ ಕೂಡ ಅವ್ರು ಅಂದ್ಕೊಂಡಂಗೆ ಆಗತ್ತೆ ಅಂತ ಲೆಕ್ಕ ಹಾಕಿದ್ರು. ಆದ್ರೆ ರಾಹುಲ್ ಗಾಂಧಿ ಹೇಳಿದಂತ ಇದೇ ವಿಚಾರವೇ ಬೇರೆ. ಪ್ರಮುಖವಾಗಿರ್ತಕ್ಕಂಥದ್ದು ರಾಹುಲ್ ಗಾಂಧಿ ಅವರು ಎಲ್ಲರ ಬಳಿಯೂ ಕೂಡ ಒಂದ್ ರೀತಿಯಲ್ಲಿ ಒಪಿನಿಯನ್ ಅನ್ನ ಕೇಳಿದ್ದಾರೆ. ಅದಾದ ಬಳಿಕ ನಾವು ಡಿಸೈಡ್ ಮಾಡ್ತೀವಿ ಅನ್ನೋದು ಕೂಡ ರಾಹುಲ್ ಗಾಂಧಿ ಅವರು ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಯಾರೊಬ್ರು ಕೂಡ ಅಲ್ಲಿ ನಮ್ಮ ಒಂದು ಲೀಸ್ಟ್ಗೆ ಒಂದ್ ರೀತಿಯಲ್ಲಿ ಒಪ್ಪಿಗೆ ಸಿಕ್ಕಿದೆ ಅಂತ ಕೂಡ ಯಾರು ಕೂಡ ಹೇಳ್ತಾ ಇಲ್ಲ. ಹಾಗಾಗಿ ಇದೆಲ್ಲವನ್ನು ಕೂಡ ನೋಡೋದಾದ್ರೆ ರಾಜ್ಯ ನಾಯಕರುಗಳಿಗೆ ಇವತ್ತು ಸಂಜೆ ಅಷ್ಟೇ ಎಲ್ಲವೂ ಕೂಡ ಸ್ಪಷ್ಟವಾಗೋದು. ಅಂದ್ರೆ ಯಾರ ಲೀಸ್ಟ್ ನಾವು ಕೊಟ್ಟಿರ್ತಕ್ಕಂಥದ್ರಲ್ಲಿ ಇದೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಒಂದ್ ರೀತಿಯಲ್ಲಿ ಅವ್ರಿಗೂ ಕೂಡ ಕುತೂಹಲ ಇದೆ. ಹಾಗಾಗಿ ರಾಹುಲ್ ಗಾಂಧಿ ಅವರ ಈ ಬಳಿ ಈ ಸಾರಿ ಒಂದ್ ರೀತಿಯಲ್ಲಿ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿರ್ತಕ್ಕಂಥದ್ದು ರಾಜ್ಯ ನಾಯಕರು ಕೂಡ ಶಾಕ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಅವರ ಬೆಂಬಲಿಗರು ಎಷ್ಟರ ಮಟ್ಟಿಗೆ ಇರ್ತಾರೆ ಅನ್ನೋ ಆಧಾರದ ಮೇಲೆ ಮುಂದಿನ ಬೆಳವಣಿಗೆಗಳು ಕೂಡ ಇರುತ್ತೆ. ಒಟ್ಟಾರೆಯಾಗಿ ರಾಹುಲ್ ಗಾಂಧಿ ಅವರ ಈ ಒಂದು ಪ್ಲಾನ್ ಅನ್ನ ಯಾರು ಕೂಡ ಎಣಿಸಿರ್ಲಿಲ್ಲ. ಆ ಕಾರಣಗಳಿಗೋಸ್ಕರವಾಗಿ ಪ್ರತ್ಯೇಕವಾಗಿ ಎಲ್ಲಾ ನಾಯಕರ ಬಳಿ ಒಂದ್ ರೀತಿಯಲ್ಲಿ ಅಭಿಪ್ರಾಯವನ್ನು ಪಡೆದುಕೊಂಡೆ ಈ ಒಂದು ಸಚಿವ ಸಂಪುಟ ಒಂದು ವಿಸ್ತರಣೆಗೆ ರಾಹುಲ್ ಗಾಂಧಿ ಅವರು ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಪಟ್ಟಿ ಕೂಡ ರೆಡಿ ಆಗಿದೆ ಅಂತ ಕೂಡ ಹೇಳಲಾಗ್ತದೆ. ಸಂಜೆ ಒಳಗಡೆ ಆ ಒಂದು ಪಟ್ಟಿಯನ್ನ ಕಾಂಗ್ರೆಸ್ನ ಹೈಕಮಾಂಡ್ ಅಧಿಕೃತಗೊಳಿಸಿ ಕೆ ಶಿವಕುಮಾರ್ ಅವರಿಗೆ ಹಸ್ತಾಂತರ ಮಾಡ್ತಾರೆ. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಸೊ ಮೂಗುದಾರ ಯಾರಿಗೆ ಹಾಕ್ತಾರೆ ಸಂಪುಟ ವಿಸ್ತರಣೆಯ ಮೂಲಕ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಿದೆ.